ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ. ನಾನು ಇವತ್ತು ಅತ್ಯಂತ ಪುಣ್ಯದ ಸ್ಥಳದಲ್ಲಿ ನನಗಿಷ್ಟವಾದ ದೇವರು, ನನಗೆ ನನ್ನ ಜೀವನವನ್ನು ಕರುಣಿಸಿದ ದೇವರು, ನನಗೆ ತುಂಬ ತುಂಬ ಹತ್ತಿರವಾದ ದೇವರು, ಶ್ರೀಕೃಷ್ಣನ ಸನ್ನಿಧಿ ಉಡುಪಿ ಮಠದಲ್ಲಿದ್ದೇನೆ. ಬಹುಶಃ ನನ್ನ ಭಾಗ್ಯ, ನನ್ನ ಪುಣ್ಯ ಅಂದೇ ಭಾವಿಸ್ತೇನೆ. ಯಾಕೆಂದರೆ ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ನಾವು ಹೋಗೋದಲ್ಲ, ಆ ಭಗವಂತ ನಮ್ಮನ್ನು ಕರೆಸ್ಕೊಳ್ಳೋದು. ಕರೆಸ್ಕೊಂಡು ಇವತ್ತು ಅತ್ಯಂತ ಕಿರಿಯ ವಯಸ್ಸಿನ ಪರ್ಯಾಯ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಆ ಸ್ವಾಮಿಗಳಿಂದ ಆಶೀರ್ವಾದ ಪಡೆದು ನನಗೆ ನನ್ನ ಮಗನ ಇನ್ನೊಂದು ರೂಪವನ್ನು ನೋಡ್ದಂಗೆ ಆಗ್ತಾಯಿತ್ತು. ಅವನ್ನ ನೋಡ್ತಿದ್ದಾಗ ಸ್ವಾಮಿಗಳಿಗೆ ಆ ಸ್ವಾಮಿಯ ಆಶೀರ್ವಾದ, ಶ್ರೀಕೃಷ್ಣನ ದರ್ಶನ ಎಷ್ಟೋ ವರ್ಷಗಳ ಬಳಿಕ ನಾನು ನೋಡಿದಾಗ ಅವನನ್ನು ಯಾಕಪ್ಪ ನಾನು ಕರೆಸ್ತಿಲ್ಲ ನೀನು ಇಷ್ಟು ದಿವಸ ಅಂತ ಕೇಳ್ಕೊಳ್ಬೇಕಂತ ಅನ್ನಿಸ್ತಾ ಇತ್ತು. ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿರು, ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರಿಗೂ ಕೂಡ ನಾನು ತುಂಬ 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 ಧನ್ಯವಾದಗಳನ್ನ ಹೇಳ್ತೇನೆ. ಬಹುಶಃ ಈ ಪರಮಾತ್ಮನ ಸೇವೆ ಮಾಡಲಿಕ್ಕಾಗಲಿ ಅಥವಾ ದರ್ಶನ ಮಾಡಲಿಕ್ಕಾಗಲಿ ನಮ್ಮ ಸುಕೃತವಿದ್ದರೆ, ಪೂರ್ವಜನ್ಮ ಪುಣ್ಯವಿದ್ದರೆ ಮಾತ್ರ ಸಾಧ್ಯ ಅಂತ ಹಿರಿಯರು ಹೇಳ್ತಾರೆ. ಅದೆಲ್ಲವೂ ಸತ್ಯ ಅಂತ ಒಂಥರ ಅನುಭವಕ್ಕೆ ಬರುತ್ತದೆ. ಇಲ್ಲಿಂದ ಹೋಗುವಾಗ, ಇಲ್ಲಿಗೆ ಬಂದು ಇಲ್ಲಿಂದ ಅವನ ಆಶೀರ್ವಾದ ಪಡೆದು ಹೋಗುವಾಗ ನಮಗಿರುವಂಥ ಉತ್ಸಾಹ, ನಮಗೆ ಸಿಗುವಂಥ ಒಂದು ಆಶೀರ್ವಾದ ನಮಗೆ ಮೈಯಲ್ಲೇ ಅನಿಸ್ತದೆ. ನಮಗೆ ಹೊರಗಡೆ ಬಂದಾಗ ಆ ಸ್ವಾಮಿಯನ ಕನಕನ ಕಿಂಡಿಯ ಮೂಲಕ, ನವಗ್ರಹದ ಕಿಂಡಿಯ ಮೂಲಕ ಆ ಭಗವಂತನನ್ನು ಆರಾಧಿಸಿ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಅವನನ್ನು ಎದೆ ತುಂಬ ತುಂಬಿಕೊಂಡು ಅವನ ಆಶೀರ್ವಾದ ತಲೆ ತುಂಬ ಹೊತ್ಕೊಂಡು, ಮತ್ತು ಭಗವಂತ ನನಗೆ ಬೇಗ ದರ್ಶನವನ್ನು ಕೊಡಪ್ಪ, ಸಂಸಾರ ಸಮೇತ ದರ್ಶನವನ್ನು ಕೊಡು ಅಂತೇಳಿ ಕೇಳ್ಕೊಂಡು ಹೋಗುವಾಗ ನಮಗೆ ಸಿಗುವಂಥ ಪುಣ್ಯ ಬಹುಶಃ ನೀವು ಅನುಭವಿಸಿದ್ರೇ ಗೊತ್ತಾಗೋದು. ಇಲ್ಲಿನ ಒಂದು ಇನ್ನೊಂದು ಅನುಭವಕ್ಕೆ ಬರುವುದು, ಇಲ್ಲಿ ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಲಿ, ಪ್ರಪಂಚದಾಂತ್ಯ ಎಲ್ಲರೂ ಭಕ್ತಾದಿಗಳು ಬಂದು ಇಲ್ಲಿ ಸೇವೆ ಮಾಡೋದಿದೆಯಲ್ಲ, ಅದನ್ನು ನೋಡೋದೇ ಒಂದು ಪುಣ್ಯ. ನೀವು ಖಂಡಿತವಾಗಲೂ ಈ ಕ್ಷೇತ್ರವನ್ನು ತಾವು ನಿಜವಾಗ್ಲೂ ಒಮ್ಮೆಯಾದರೂ ಜೀವನದಲ್ಲಿ ಭೇಟಿ ಮಾಡಬೇಕು, ಅವನ ಆಶೀರ್ವಾದ ಪಡಿಬೇಕು. ಅವನ ಸನ್ನಿಧಿಯಲ್ಲಿ ನೀವು ನಿಂತು ಆ ಭಗವಂತನ ಆಶೀರ್ವಾದ ಪಡಿಬೇಕಾದ್ರೆ ನಿಮಗಾಗುವ ರೋಮಾಂಚನವನ್ನು ನೀವು ಹಂಚ್ಕೋಬೇಕು. ಆವಾಗಲೇ ಗೊತ್ತಾಗ್ತದೆ ಸ್ವಾಮಿ ಯಾಕೆ ನಮಗೆ ಆ ಶ್ರೀಕೃಷ್ಣ ಪರಮಾತ್ಮ ಹತ್ತಿರ ಆಗ್ತಾನೆ ಅಂತ. ಇನ್ನೊಂದು ಸಣ್ಣ ಗುಟ್ಟೇನಪ್ಪ ಅಂದರೆ, ನನಗೆ ನನ್ನ ಮಗನಿಗೆ ನನ್ನ ಇಷ್ಟವಾದ ದೇವರ ಹೆಸರನ್ನು ಇಡ್ಲಿಕ್ಕೆ ಸಾಧ್ಯ ಆಗಿದ್ದು ಉಡುಪಿ ಕ್ಷೇತ್ರಕ್ಕೆ ಬಂದ ಮೇಲೇ. ಅದಕ್ಕೋಸ್ಕರ ನನ್ನ ಮಗನ ಹೆಸರು ಕೂಡ ಶ್ರೀಕೃಷ್ಣ, ಉಡುಪಿಯ ಶ್ರೀಕೃಷ್ಣ. ಆ ಭಗವಂತ ಅವನಿಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತೀನಿ. ಮತ್ತೊಮ್ಮೆ ನಮ್ಮ ಪರ್ಯಾಯ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ಅವರ ಸನ್ನಿಧಿಗೆ ಇರುವ ಎಲ್ಲ ಅಧಿಕಾರಿಗಳಿಗೆ, ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಕೂಡ, ಎಲ್ಲ ಭಕ್ತಾದಿಗಳಿಗೂ ಕೂಡ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ.